ಮಹಾಪುರುಷರ ಭಾವಚಿತ್ರ ಲೋಕಾರ್ಪಣೆ. ಶ್ರೀ ಮಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಕಡದೂರು ವತಿಯಿಂದ ರವಿವಾರ ಮಧ್ಯಾಹ್ನ 3 ಗಂಟೆಗೆ ಕಾಳಗಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬಸ್ ನಿಲ್ದಾಣದಲ್ಲಿ ಮುಕುಂದರಾವ್ ಮೂಲಿಮನಿ ಅವರ 5ನೇ ವರ್ಷದ ಪುಣ್ಯ ಸ್ಮರಣೆಯ ದಿನ ನಿಮಿತ್ತ ವಿಶ್ವಜ್ಞಾನಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಮಹಾಪುರುಷರ ಭಾವಚಿತ್ರ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಟಿ ಗುತ್ತೇದಾರ್ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಸಂವಿಧಾನ ಪೀಠಿಕೆ ಭಾವಚಿತ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಅವರು ಮುಕುಂದರಾವ್ ಮೂಲಿಮನಿ ಅವರು ತಮ್ಮ ಹೋರಾಟದ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದಿರುವ ಬಗ್ಗೆ ಮತ್ತು ಅವರ ಶಿಕ್ಷಣ ಸಂಸ್ಥೆಗಳ ಕುರಿತು ಹಾಗೂ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿದ ಅನೇಕ ಕಾರ್ಯಯೋಜನೆಗಳ ಕುರಿತು ಮಾತನಾಡಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಅವಿನಾಶ್ ಕೊಡದೂರು ಎನ್ಎಸ್ಯುಐ ತಾಲೂಕು ಅಧ್ಯಕ್ಷ ಹಾಗೂ ಮಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಕೊಡದೂರ್, ಈ ಸಂದರ್ಭದಲ್ಲಿ ಮರೆಪ್ಪಹಳ್ಳಿ ಡಿಎಸ್ಎಸ್ ಸಂಚಾಲಕರು ಹಾಗೂ ಚಿಂತನ್ ರಾಠೋಡ್ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವ ಶರಣಪ್ಪ ಕಮಲಾಪುರ್, ಕಾಳಗಿ ತಾಲೂಕು ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ರಾಘವೇಂದ್ರ ಡಿ ಗುತ್ತೇದಾರ್ ಹಾಗೂ ಅಂಬಯ್ಯ ಗುತ್ತೇದಾರ್, ಶಂಕರ್ ಹೇರೂರ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅನಿಲ್ ಜಮಾದಾರ್, ಸಂತೋಷ್ ನರ್ನಾಳ್, ಗಣಪತಿ ಹಳಕಾಯಿ, ಕಲ್ಯಾಣರಾವ್ ಡೊಣ್ಣೂರ್, ಶಿವು ಗೋಟೂರ್, ಶಿವಾನಂದ್ ಮಜ್ಗಿ, ನಿಂಗಪ್ಪ ಸಾಹುಕಾರ್, ಲಾಲಪ್ಪ ಹೊಳಲ್ಕರ್, ಕತಲಪ್ಪ ಅಂಕನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೂಲಿಮನಿಯವರು ಮತ್ತು ಅವಿನಾಶ್ ಮೂಲಿಮನಿ ಸಹೋದರರು ಏನು ಈ ಶಿಕ್ಷಣ ಸಂಸ್ಥೆ ಕಟ್ಟಿದಂತ ನಮ್ಮ ಮುಕುಂದರಾವ್ ಕೊಡದೂರವರು ಏನು ಕಟ್ಟಿ ಶಿಕ್ಷಣ ಸಂಸ್ಥೆ ಬೆಳೆಸಿದ್ರು, ಅದನ್ನೇ ತಮ್ಮ ಸಹೋದರರಿಗೆ ನೆನಪಿಗಾಗಿ ಅವರು ಇನ್ನೂ ಯಾಕಂದ್ರೆ ಅದು ಬಹಳ ಕಡಿಮೆ ಬೇರೆ ಆದ್ಮೇಲೆ ಅದು, ಆದ್ರೆ ಇವರ ಅಣ್ಣನ ಬಗ್ಗೆ ಇದ್ದಂತ ಪ್ರೀತಿ ನಾವೆಲ್ಲರೂ ಮೆಚ್ಚಬೇಕಾಗ್ತದೆ. ಯಾಕಂದ್ರೆ ಅವ್ರ ಅಣ್ಣನಿಗೆ ನೆನಪಿರಬೇಕು ಅಂತೇಳಿ ಇಲ್ಲಿ ನಮ್ಮ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಏನು ಮೂರ್ತಿಯ ಅನಾವರಣ ಮಾಡಲು ಎಲ್ಲರಿಗೂ ಕಳಿಸಿ ಮಾಡ್ಲತ್ತಾರ. ಇದು ಒಂದು ದೊಡ್ಡ ಕೆಲಸ. ಯಾಕಂದ್ರೆ ಇಲ್ಲಿ ಅವರ ಅಣ್ಣನ ಬಗ್ಗೆ ಎಷ್ಟು ಪ್ರೀತಿ ಅದ, ಎಷ್ಟು ಗೌರವ ಅವ್ರ ಬಗ್ಗೆ ಅದ ಎಂಬುದು ನಾವು ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಈಗ ನಾನು ನಮ್ಮ ನಾಯಕರು ಆದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಈ ಭಾಗಕ್ಕೆ 371 ಕಲಂ ತಿದ್ದುಪಡಿ ಮಾಡಿ 2ನೇ ಅಂಬೇಡ್ಕರ್ ಆಗಿ ಅವರು ಈ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಜನ, ಎಷ್ಟು ಮಂದಿ ಡಾಕ್ಟರ್ಸು, ಇಂಜಿನಿಯರ್ಸು, ಎಷ್ಟು ಮಂದಿ ಜಾಬ್ ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾ ಇದೆ. ಪ್ರತಿ ವರ್ಷ ನಮಗೆ 5,000 ಕೋಟಿ ಈ ಭಾಗಕ್ಕೆ ಬರ್ತಾ ಇದೆ. ಅದಲ್ಲದೆ ಎಷ್ಟು ಜನ ವಿದ್ಯಾವಂತರು ಸೀಟ್ಗಳು ತಗೊಳ್ತಾ ಇದ್ದಾರೆ ಈ ಭಾಗಕ್ಕೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಅದು ನಮ್ಮ LK ಅಡ್ವಾಣಿ ಅವರು ರಿಜೆಕ್ಟ್ ಮಾಡಿದರು. ಇದು ಕೊಡ್ಲಿಕ್ಕೆ ಬರಲ್ಲ 371 ಜೆ ಕಲಂ ಅಂತ ಹೇಳಿ ತಿದ್ದುಪಡಿ ಮಾಡಿದರು. ಆದ್ರೆ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೋದ ಮೇಲೆ ಅದಕ್ಕೆ ಹೋರಾಡಿ ಸಾಕಷ್ಟು ಶ್ರಮ ವಹಿಸಿ 371 ಕಲಂ ಜೆ ತಿದ್ದುಪಡಿ ಮಾಡಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರು ಅಂಬೇಡ್ಕರ್ ಅಂತ ಕೆಲಸ ಮಾಡಿದರು. ಯಾಕಂದ್ರೆ ಇವರು ಕೂಡ ನಮಗೆ ಸೆಕೆಂಡ್ ಅಂಬೇಡ್ಕರ್ ಇದ್ದಂಗೆ ಈ ಭಾಗಕ್ಕೆ. ಅಂತ ಒಬ್ಬ ಮಹಾನ್ ನಾಯಕರು ಈ ಭಾಗದಲ್ಲಿ ಇದ್ದಿದ್ದು ನಮ್ಮೆಲ್ಲರದು ಪುಣ್ಯ. ಯಾಕಂದ್ರೆ ಎಷ್ಟು ಜನ ವಿದ್ಯಾವಂತರು, ಎಷ್ಟು ಜನ. ಇವತ್ತಿನ ದಿವಸ ದಿವಂಗತ ಮುಕುಂದರಾವ್ ಕೊಡದೂರವರ 5ನೇ ಪುಣ್ಯ ಸ್ಮರಣೆ ಹಾಗೂ ಏನು ಕಲಬುರಗಿ ಜಿಲ್ಲಾ ಕಾಳಗಿ ತಾಲೂಕಿನಲ್ಲಿ ನೂತನ ಬಸ್ ಸ್ಟ್ಯಾಂಡ್ ಆಗಿ ಸುಮಾರು ವರ್ಷಗಳಾಯಿತು. ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ 134ನೇ ಜಯಂತ್ಯೋತ್ಸವ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮತ್ತು ಸಂವಿಧಾನ ಪೀಠಿಕೆಯನ್ನು ನೆನಪಿನ ಕಾಣಿಕೆಗೆ, ದಿವಂಗತ ಮುಕುಂದರಾವ್ ಅವರ ನೆನಪಿನ ಕಾಣಿಕೆಗಾಗಿ ನಾವು ಶ್ರೀ ಮಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ವತಿಯಿಂದ ಕಾಣಿಕೆಯಾಗಿ ಸ್ಮರಣಾರ್ಥಕ ಕಾಣಿಕೆಯಾಗಿ ನೀಡಿದ್ದೇವೆ. ಈ ಒಂದು ಭಾವಚಿತ್ರಗಳು ಈ ದೇಶದಲ್ಲಿ ಏನಿದ್ರೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ, ನ್ಯಾಯಯುತವಾಗಿ ಮತ್ತು ಶಾಂತಿಯುತವಾಗಿ ಬದುಕಲಿಕ್ಕೆ ಕಾರಣವಾದ ಮಹಾಪುರುಷರ ಫೋಟೋವನ್ನು ಇಂದು ಅನಾವರಣ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರಾಗಿರುವಂಥ ಹಾಗೂ MLC ಆಗಿರುವಂಥ ಜಗದೇವ್ ಗುತ್ತೇದಾರ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಅವರ ಜೊತೆಗೆ ನಮ್ಮೆಲ್ಲ ಯುವಕರು ಮತ್ತು ಹಿರಿಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು
ಎಲ್ಲ ಸಂಘಟನೆ ಪಕ್ಷದ ಅಧ್ಯಕ್ಷರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ. ಜೈ ಭೀಮ್. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.